ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಮಂತ ಋತು ಮುಂದುವರೆದ ಭಾಗಕ್ಕೆ ತಮ್ಮೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ಯಾಕೋ ಈ ದಿನ ನಿಮ್ಮ ಗ್ರಹಚಾರ ಸರಿ ಇಲ್ಲ ಅಂತ ಕಾಣುತ್ತೆ. ವಿಜಯದಶಮಿ ಹಬ್ಬದ ದಿನವೇ ಗಾಡಿ ಕಳುವಾಗಿದೆ ಎಂದು ಬಹಿರೇಗೌಡ ಅಂದರು. ಪೊಲೀಸ್ ಕಂಪ್ಲೇಂಟ್ ಕೊಡಿ. ಕಾಂತರಾಜ್ ತಕ್ಷಣ ಹೀಗೆಂದರು. ಹುಡ್ಕೋಣ ಬನ್ನಿ, ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣವಂತೆ. ಇಂದು ಹಬ್ಬ, ಪೊಲೀಸ್ರವರು ಸಿಗ್ಬೇಕಲ್ಲ ಎಂದ ಬೈರೇಗೌಡ. ಹೇಮಂತ, ಕಾಂತರಾಜ್, ಬೈರೇಗೌಡ, ರವಿ ಹುಡುಕುತ್ತಾ ಹೊರಟರು. ಫೋನ್ ರಿಂಗ್ ಆಯಿತು. ಋತು ರಿಸೀವರ್ ಎತ್ತಿ ಹಲೋ ಎಂದಳು. ನಾನು ಋತು, ಗ್ರೀಷ್ಮ. ಹಬ್ಬದ ವಿಶ್ ಮಾಡಲು ಫೋನ್ ಮಾಡಿದೆ. ವಿಜಯದಶಮಿ ಹಬ್ಬದ ಶುಭಾಶಯಗಳು. ಹಬ್ಬ ಜೋರ ಎಂದ. ಅಣ್ಣ, ಈ ದಿನ ಹಬ್ಬ ಮಾಡುವ ಮೂಡ್ ಎಲ್ಲ ಹೊರಟು ಹೋಯಿತು. ಯಾಕೆ, ಏನಾಯಿತು? ನಮ್ಮ ಪಲ್ಸರ್ ಬೈಕನ್ನು ಯಾರೋ ಕದ್ದಿದ್ದಾರೆ. ಬೆಳಗ್ಗೆ ಕಸ ಗುಡಿಸಲು ಬಾಗಿಲು ತೆಗೆದು ನೋಡಿದರೆ ಬೈಕ್ ಇಲ್ಲ ಎಂದಳು. ಧ್ವನಿ ಗದ್ಗದವಾಯಿತು. ಅಳು ಬಂದಿತು. ಸಮಾಧಾನ ತಂದುಕೋ. ಭಾವನವರಿಗೆ ಫೋನ್ ಕೊಡು. ಅವರಿಲ್ಲ, ಬೈಕ್ ಹುಡುಕಲು ಪಕ್ಕದ ಮನೆಯವರ ಜೊತೆ ಹೋಗಿದ್ದಾರೆ ಎಂದಳು. ಇನ್ನು ಯಾರದ್ದಾದರೂ ಕಳುವಾಗಿದೆಯೇ? ಇಲ್ಲ ಅಣ್ಣ, ನಮ್ಮದೊಂದೇ ಬೈಕು ಕಳೆದು ಹೋಗಿರುವುದು. ಎಲ್ಲಾದರೂ ಶಾಸ್ತ್ರ ಕೇಳು. ಅಪ್ಪನಿಗೂ ಸಹ ವಿಷಯ ತಿಳಿಸು ಎಂದಳು. ಮನೆಯಲ್ಲಿ ಎಲ್ಲರೂ ಆರೋಗ್ಯವೇ ಅಣ್ಣ? ಎಲ್ಲ ಚೆನ್ನಾಗಿದ್ದೇವೆ. ಶಾಸ್ತ್ರ ಕೇಳುವೆ, ನೀನು ಚಿಂತಿಸಬೇಡ. ಅಪ್ಪನಿಗೆ ಫೋನ್ ಕೊಡುವೆ, ಮಾತನಾಡು ಎಂದು ತಂದೆಗೆ ಫೋನ್ ಕೊಟ್ಟ. ಅಪ್ಪ ಹೇಗಿದ್ದೀರಿ ಎಂದು ಕೇಳಿ ಬೈಕ್ ಕಳೆದ ಸುದ್ದಿಯನ್ನು ತಿಳಿಸಿದಳು. ಸ್ವಲ್ಪ ಹೊತ್ತು ತಂದೆಯೊಡನೆ ಮಾತನಾಡಿ ನಂತರ ತಾಯಿಯೊಡನೆ ಮಾತನಾಡಿ ರಿಸೀವರ್ ಇಟ್ಟಳು. ಆಗ ಲಕ್ಷ್ಮೀನಾರಾಯಣರಾವ್, ಸುಮಿತ್ರಮ್ಮ ಬಂದರು. ನಿಮ್ಮ ಬೈಕ್ ಕಳೆದು ಹೋಯ್ತಂತೆ. ಹೇಮಂತ ಈಗ ಫೋನ್ ಮಾಡಿದ್ದ. ಅದೆಲ್ಲೋ ಸ್ಲಮ್ ಏರಿಯಾದವರು ಯಾರಾದರೂ ಕದ್ದಿರಬಹುದೇನೋ ಎಂದು ಹುಡುಕಲು ಅಲ್ಲಿಗೆ ಹೋಗಿದ್ದಾನಂತೆ. ಛೇ, ಹಬ್ಬದ ದಿನ ಹೀಗಾಗಬಾರದಾಗಿತ್ತು. ನನಗೆ ಮನಸ್ಸು ತಡೆಯಲಿಲ್ಲ. ಇವಳನ್ನು ಹೊರಡಿಸಿಕೊಂಡು ಆಟೋದಲ್ಲಿ ಬಂದು ಬಿಟ್ಟೆ ಎಂದರು ಲಕ್ಷ್ಮೀನಾರಾಯಣರಾವ್. ಎದುರಿಗೆ ಇದ್ದರೂ ನರ ಹರಿದುಕೊಂಡರೂ ಕಿವಿ ಕೇಳಿಸೋದಿಲ್ಲ. ಹೇಮಂತನು ಮಾಡಿದ ಫೋನ್ ಮಾತ್ರ ಕೇಳಿಸ್ತಾ ಎಂದರು ನಗುತ್ತಾ ವಿಜಯೇಂದ್ರರಾವ್. ನಿನಗೆ ಹುಷಾರಿಲ್ವಾ? ಏನಾಗಿದೆ ಎಂದರು. ನಾನು ಫೋನ್ ಎತ್ತಿದ್ದು ಇವರಿಗೆಲ್ಲ ಕೇಳಿಸುತ್ತೆ. ಯಾವ ಫೋನ್ ಬಂದರೂ ನಾನೇ ಮಾತನಾಡೋದು. ವಿಷಯ ತಿಳಿಸಿದೆ, ಚಡಪಡಿಸಿದರು. ಹೇಮಂತನ ಮನೆಗೆ ಹೋಗೋಣ ಅಂದ್ರು. ಬಂದೆವು ಎಂದರು ಸುಮಿತ್ರಮ್ಮ ಗೊಂಬೆ ನೋಡುತ್ತಾ. ಅಂತೂ ಕಳೆದು ಹೋಯಿತು, ಪಡೆದುಕೊಳ್ಳುವುದು ಕಷ್ಟ. ಗಾಡಿಯ ಮೇಲೆ ಪ್ರಾಣ ಇಟ್ಟಿದ್ದ ಎಂದರು ರೇವತಿ. ಋತು ಎಲ್ಲರಿಗೂ ಕಾಫಿ ತಂದು ಕೊಟ್ಟಳು. ಯಾರು ಗೊಂಬೆ ಇಟ್ಟದ್ದು ಎಂದರು ಸುಮಿತ್ರಮ್ಮ. ನಾನೇ ಆಂಟಿ. ಚೆನ್ನಾಗಿದೆಯಾ ಎಂದಳು ಋತು. ತುಂಬ ಚೆನ್ನಾಗಿ ಜೋಡಿಸಿ ಇಟ್ಟಿರುವೆ. ನೋಡೋದಕ್ಕೆ 2 ಕಣ್ಣು ಸಾಲದು. ಇಂದು ನೀವೆಲ್ಲ ನಮ್ಮ ಮನೆಗೆ ಊಟಕ್ಕೆ ಬನ್ನಿ. ಅಡುಗೆ ಮಾಡಬೇಡಿ ಎಂದರು. ಬೇಡಿ ಸುಮಿತ್ರಮ್ಮ, ಈಗ ನಾನೇ ಅಡುಗೆ ಮಾಡುವೆ. ಋತು ನನಗೆ ಸಹಾಯ ಮಾಡುವಳು ಎಂದರು ರೇವತಿ. ಇರಲಿ, ದಿನ ನೀವು ಮಾಡಿಕೊಳ್ಳೋದು ಇದ್ದೇ ಇರತ್ತೆ. ಇಂದು ನಮ್ಮ ಮನೆಗೆ ಬನ್ನಿ ಎಂದು ಎದ್ದು ಹೊರಟರು. ಬನ್ನಿ ಮನೆಗೆ ಹೋಗೋಣ, ಅಡಿಗೆ ಮಾಡಬೇಕು. ಇಂದು ಇವರನ್ನೆಲ್ಲ ನಮ್ಮ ಮನೆಗೆ ಊಟಕ್ಕೆ ಕರೆದಿರುವೆ ಎಂದರು ಸುಮಿತ್ರಮ್ಮ ಜೋರಾಗಿ. ಎಲ್ಲಿಗೆ ಹೋಗಬೇಕು ಈಗ ಎಂದರು ಲಕ್ಷ್ಮೀನಾರಾಯಣರಾವ್. ಆಕೆ ಮತ್ತೊಮ್ಮೆ ಜೋರಾಗಿ ಕಿವಿಯಲ್ಲಿ ಹೇಳಿದರು. ಅವರ ಮಾತಿಗೆ ಋತು ನಕ್ಕಳು. ಮಧ್ಯಾಹ್ನ ಹೇಮಂತ ಬಂದ. ಆ ದಿನ ಎಲ್ಲರೂ ಸುಮಿತ್ರಾರಾವ್ರವರ ಮನೆಗೆ ಊಟಕ್ಕೆ ಹೋಗಿ ಬಂದರು. ಮಾರನೆಯ ದಿನ ಹೇಮಂತ ಬೈಕ್ ಕಳ್ಳತನವಾದ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟ. ವರ್ಷ ಕೃತಿಕಾ ಕಾಲೇಜಿಗೆ ಹೋಗುತ್ತಿದ್ದರು. ಎದುರಿಗೆ ಅವರ ಕ್ಲಾಸ್ಮೇಟ್ ಒಬ್ಬ ಬಂದ. ಅವನು ಕಾಲೇಜಿನಿಂದ ವಾಪಸ್ ಬರುತ್ತಿದ್ದ. ಈ ದಿನ ಕಾಲೇಜ್ ರಜಾ ಎಂದ. ಯಾಕೆ? ವರ್ಷ ಕೃತಿಕಾ ಒಟ್ಟಿಗೆ ಕೇಳಿದರು. ಮ್ಯಾಥ್ಸ್ ಪ್ರೊಫೆಸರ್ ಪ್ರಭವ್ ತೀರಿಕೊಂಡ್ರಂತೆ ಎಂದ ಆ ಹುಡುಗ. ಯಾಕೆ, ಏನಾಯಿತು ಅವರಿಗೆ? ಇಂದು ಬೆಳಗ್ಗೆ ಹಾರ್ಟ್ ಅಟ್ಯಾಕ್ ಆಯ್ತಂತೆ. ಎಲ್ಲರೂ ಅವರ ಮನೆಗೆ ಹೋಗಿ ಬರುತ್ತಿದ್ದಾರೆ. ನಾನು ಸಹ ಹೋಗಿ ಬಂದೆ ಎಂದ. ಓ ಮೈ ಗಾಡ್, ತುಂಬ ಒಳ್ಳೆ ಪ್ರೊಫೆಸರ್. ಅವರನ್ನ ಕಳೆದುಕೊಂಡ್ವು. ಇನ್ನು ನಮ್ಮ ಮ್ಯಾಥ್ಸ್ ಅಷ್ಟೇ ಎಂದಳು ಕೃತಿಕಾ. ಮೊನ್ನೆ ತಾನೇ ಅವರ ಪೀರಿಯಡ್ ಇತ್ತು. ಅದೇ ಅವರ ಲಾಸ್ಟ್ ಪೀರಿಯಡ್ ಆಗಬೇಕಾ? ನಾವು ಹೋಗಿ ಆ ಸರ್ನ ಅಂತಿಮ ದರ್ಶನ ಪಡೆಯೋಣ ಎಂದಳು ವರ್ಷ. ಹೋಗಿ ಬನ್ನಿ, ಮತ್ತೆ ಎಂದಿಗೂ ಅವರ ಮುಖ ಸಿಗುವುದಿಲ್ಲ ಎಂದು ಆ ಹುಡುಗ ಹೊರಟು ಹೋದ. ವರ್ಷ ಕೃತಿಕಾ ಇಬ್ಬರು ಪ್ರಭವ್ ಸರ್ ಮನೆಗೆ ಬಂದರು. ಸರ್ನ ಹೆಣವನ್ನು ಹಾಲಿನಲ್ಲಿ ಮಲಗಿಸಿದ್ದರು. ಹೂವಿನ ಹಾರವನ್ನು ಸಹ ಹಾಕಿದ್ದರು. ನೆಂಟರಿಷ್ಟರು, ಆಪ್ತರು, ಕಾಲೇಜಿನ ಲೆಕ್ಚರರ್, ಪ್ರಿನ್ಸಿಪಲ್, ಸ್ಟೂಡೆಂಟ್ಸ್ ಎಲ್ಲರೂ ಅಲ್ಲಿದ್ದರು. ಅವರ ಮಗ ವಿಭವ್ ಗೋಡೆಗೆ ಒರಗಿ ಕುಳಿತಿದ್ದ.
ಮುಖದಲ್ಲಿ ದುಃಖದ ಛಾಯೆ ಆವರಿಸಿತ್ತು. ಕಣ್ಣು ಕೆಂಪಾಗಿತ್ತು. ಅವನ ಪಕ್ಕದಲ್ಲಿ ಪ್ರಿನ್ಸಿಪಲ್ ವೃದ್ಧರೊಬ್ಬರು ಕುಳಿತಿದ್ದರು. ವರ್ಷ ಕೃತಿಕಾ ವಿಭವ್ ಕಡೆ ನೋಡಿದರು. ಅವನು ಸಹ ಇವರ ಕಡೆ ನೋಡಿದ. ಆದರೆ ಏನೆಂದು ಮಾತನಾಡುವುದು? ಈ ಸಮಯದಲ್ಲಿ ಚೆನ್ನಾಗಿದ್ದೀರಾ ಅಂದರೆ ತಪ್ಪಾಗುತ್ತದೆ. ಚಿಕ್ಕ ವಯಸ್ಸಿಗೆ ತಂದೆಯನ್ನು ಕಳೆದುಕೊಂಡಿದ್ದ ಸ್ಮಶಾನ ಮೌನ. ಯಾರೂ ಮಾತನಾಡುತ್ತಿರಲಿಲ್ಲ. ಎಲ್ಲರ ಕಣ್ಣುಗಳು ತುಂಬಿ ಮೌನವಾಗಿ ದರ್ಶನ ಪಡೆದು ಹಿಂದಿರುಗಿದರು. ಕೃತಿಕಾ ವರ್ಷ ದರ್ಶನ ಪಡೆದು ಹೊರಗಡೆ ಬಂದರು. ಆ ಸರ್ನ ಹೆಂಡತಿ ಕಾಣಲಿಲ್ಲ ಎಂದಳು ವರ್ಷ. ಅವರ ಹೆಂಡತಿ ಮೊದಲೇ ತೀರಿಕೊಂಡಿರುವವರಂತೆ ಎಂದಳು ಕೃತಿಕಾ. ವಿಭವ್ ತಂದೆ ತಾಯಿಗಳ ವಾತ್ಸಲ್ಯದಿಂದ ವಂಚಿತನಾದ. ದೇವರು ಎಂತಹ ಕಷ್ಟ ಕೊಟ್ಟ. ಪಾಪ, ತುಂಬ ಬೇಜಾರಾಗುತ್ತದೆ ಅಲ್ವಾ? ಅವರ ತಾಯಿಗೆ ಏನಾಗಿತ್ತೋ ಏನೋ, ಯಾಕೆ ತೀರಿಕೊಂಡರೋ ಗೊತ್ತಿಲ್ಲ ವರ್ಷ. ಹೀಗೆ ಫ್ರೆಂಡ್ಸ್ ಮಾತನಾಡುತ್ತಿದ್ದದ್ದನ್ನು ಕೇಳಿಸಿಕೊಂಡೆ. ಎಂದು ಯಾವುದಕ್ಕೂ ಮೂಡಿಲ್ಲ. ಮನೆಗೆ ಹೋಗೋಣ ಬಾಯ್ ಎಂದು ಕೃತಿಕಾ ಮನೆಯ ಕಡೆ ಹೊರಟಳು. ವರ್ಷ ತನ್ನ ಮನೆ ಕಡೆ ಹೆಜ್ಜೆ ಹಾಕಿದಳು. ಮತ್ತೆ 1 ತಿಂಗಳು ಕಳೆಯಿತು. ಹೊಸ ಮ್ಯಾಥ್ಸ್ ಲೆಕ್ಚರರ್ ಬಂದರು. ಮತ್ತೆ ಯಾಂತ್ರಿಕವಾಗಿ ಪಾಠಗಳು ಶುರುವಾದವು. ವರ್ಷ ನಿನ್ನೆ ವಿಭವ್ ಸಿಕ್ಕಿದ್ರು. ಕೃತಿಕಾ ಹೇಳಿದಳು. ಎಲ್ಲಿ, ಯಾವಾಗ ಎಂದಳು ವರ್ಷ. ನಿನ್ನೆ ನಾನು ಮೆಡಿಕಲ್ ಸ್ಟೋರ್ಗೆ ಟ್ಯಾಬ್ಲೆಟ್ ತರಲು ಹೋಗುತ್ತಿದ್ದೆ. KSRTC ಬಸ್ ಸ್ಟ್ಯಾಂಡಿನ ಹತ್ತಿರ ವಿಭವ್ ನಿಂತಿದ್ದರು. ಅವರೇ ಮಾತನಾಡಿಸಿದ್ದರು. ಯಾವುದೋ ಒಂದು ಕಂಪನಿಯಲ್ಲಿ ಇಂಟರ್ವ್ಯೂ ಇದೆಯಂತೆ, ಅದಕ್ಕೆ ಬೆಂಗಳೂರಿಗೆ ಹೋಗುತ್ತಿರುವೆ ಎಂದು ಹೇಳಿದರು ಎಂದಳು. ಆಲ್ ದ ಬೆಸ್ಟ್ ಹೇಳಿದೆ. ಪಾಪ, ತುಂಬ ಮುಖ ಸೊರಗಿತ್ತು. ಗೌರ್ನಮೆಂಟ್ ಕಾಲೇಜ್ ಆಗಿದ್ರೆ ಸರ್ನ ಕೆಲಸ ವಿಭವ್ಗೆ ಸಿಗುತ್ತಿತ್ತು. ಆದರೆ ಪ್ರೈವೇಟ್ ಕಾಲೇಜ್, ಪಾಪ ತುಂಬ ವೀಕ್ ಆಗಿದ್ದಾರೆ ಎಂದಳು. ಹೌದಾ, ಪಾಪ, ಇಂಟರ್ವ್ಯೂ ಸಕ್ಸಸ್ ಆಗಲಿ. ಸರ್ ತೀರಿಕೊಂಡ ಮೇಲೆ ವಿಭವ್ ನನಗೆ ಸಿಕ್ಕೇ ಇಲ್ಲ ಎಂದಳು. ಹೌದು, ನನಗೂ ಸಿಕ್ಕಿಲ್ಲ. ನಿನ್ನೆ ಆಕಸ್ಮಿಕ ಭೇಟಿ ಅಷ್ಟೇ ಎಂದಳು. ತುಂಬ ಒಳ್ಳೆಯವರು ಅಂತ ಕಾಣತ್ತೆ. ಏನಮ್ಮ ಸಮಾಚಾರ? ಏನಿಲ್ಲಪ್ಪ, ನಮ್ಮ ಸರ್ ಮಗ ಅಲ್ವಾ, ಅದಕ್ಕೆ. ನಮ್ಮ ಸರ್ ಒಳ್ಳೆಯವರು ಹೌದೋ ಅಲ್ವೋ ನೀನೇ ಹೇಳು? ನಿಮ್ಮ ಸರ್ ಯಾವಾಗ ಆದ್ರೋ ನಮಗೆ ಪಾಠ ಮಾಡಲು ಸ್ಟಾರ್ಟ್ ಮಾಡಿದಾಗಿನಿಂದ ನಮ್ಮವರೇ. ಈ ವಿಶ್ವಾಸ ಸರ್ ಮೇಲ ಅಥವಾ ಮಗನ ಮೇಲ? ಏ ಕೃತಿಕಾ, ಏನೇನೋ ಕಲ್ಪಿಸಬೇಡ. ಅಷ್ಟರಲ್ಲಿ ಬೆಲ್ಲಾಯಿತು. ಇಬ್ಬರು ಕ್ಲಾಸ್ ರೂಮ್ನ ಒಳಗಡೆ ಹೋದರು. ವಿಭವ್ ನದಿ ದಂಡೆಯ ಮೇಲೆ ಯೋಚಿಸುತ್ತಾ ಕುಳಿತಿದ್ದ. ತನ್ನ ತಂದೆಯ ನೆನಪು ಕಾಡುತ್ತಿತ್ತು ಅವನಿಗೆ. ತಂದೆಯನ್ನು ಒಂದು ದಿನವೂ ಬಿಟ್ಟು ಇರಲಿಲ್ಲ. ಈಗ ಅವರಿಲ್ಲದ ದಿನಗಳು ಉರುಳುತ್ತಿವೆ. ತನಗಾಗಿ ಕಂಬನಿ ಮಿಡಿಯುವ ಪ್ರೀತಿಸುವ ಜೀವ ಇನ್ನಿಲ್ಲ. ಈಗ ತನ್ನವರು ಅಂತ ಯಾರೆಂದು ನಿರ್ಧರಿಸುವುದು ತುಂಬ ಕಷ್ಟವಾಗುತ್ತಿದೆ. ಬಂಧು ಬಳಗ ಎಲ್ಲರೂ ಇರುವರು. ಒಮ್ಮೊಮ್ಮೆ ಎಲ್ಲರೂ ನಮ್ಮವರೇ ಎಂಬ ಭಾವನೆ. ಒಂಟಿಯಾಗಿದ್ದಾಗ ತನಗಾಗಿ ಮಿಡಿಯುವವರು ಯಾರೂ ಇಲ್ಲ ಎನಿಸುತ್ತಿದೆ. ರಾತ್ರಿ ನಿದ್ರೆ ಬರದು. ತಂದೆಯ ನೆನಪು ಕಾಡುತ್ತದೆ. ಅವರು ಬಳಸಿದ ಪ್ರತಿ ವಸ್ತುವಿನಲ್ಲಿಯೂ ಅವರ ಬಿಂಬ ಕಾಣುತ್ತದೆ. ಬೇಸರವಾದಾಗ ಅವರ ಮಾತನ್ನು ಕೇಳಲು ಅವರೇ ಮಾತನಾಡಿದ ಕ್ಯಾಸೆಟ್ಟನ್ನು ಟೇಪ್ ರೆಕಾರ್ಡರ್ಗೆ ಹಾಕಿ ಕೇಳಿದರೆ ಎಂತಹದ್ದೋ ಸಮಾಧಾನ. ಆದರೆ ಅವರಿಲ್ಲ ಎಂಬ ಕೊರಗು ಇದ್ದೇ ಹೆಚ್ಚಾಗುತ್ತಿದೆ. ತಾನು ಮುಂದಿನ ಜೀವನಕ್ಕೂ ದಾರಿ ಹುಡುಕಬೇಕು. ಮೊನ್ನೆ ಬೆಂಗಳೂರಿಗೆ ಹೋದ ಇಂಟರ್ವ್ಯೂ ಏನಾಗುವುದೋ ಏನೋ. ನನ್ನಂಥವರು ನೂರಾರು ಯುವಕ ಯುವತಿಯರು ಬಂದಿದ್ದರು. ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಕಷ್ಟ. ಎಲ್ಲರೂ ಮನಸ್ಸನ್ನು ಬಿಚ್ಚಿ ಮಾತನಾಡಿದರು. ಒಬ್ಬೊಬ್ಬರದು ಒಂದೊಂದು ಊರು. ಬೀದರ್, ಗುಲ್ಬರ್ಗ, ಬಳ್ಳಾರಿ, ಮೈಸೂರು, ಇನ್ನು ಯಾವುದು ಜಿಲ್ಲೆಗಳಿಂದ ಬಂದಿದ್ದರು. ಎಲ್ಲರ ಭೇಟಿ ಅಂದೆ. ಜೀವನದಲ್ಲಿ ಮತ್ತೆ ಅವರೆಂದೂ ಬಹುಶಃ ಭೇಟಿಯಾಗುವುದಿಲ್ಲ. ಆದರೂ ಸಹ ಎಲ್ಲರೂ ಫ್ರೆಂಡ್ಸ್ ಆದೆವು. ಆ ದಿನ ಫೋನ್ ನಂಬರ್, ಅಡ್ರೆಸ್ಗಳನ್ನು ಪಡೆದೆವು. ಜೊತೆಯಲ್ಲಿ ಹೋಟೆಲ್ಗೆ ಊಟಕ್ಕೆ ಹೋದೆವು. ಸಂತೋಷದಿಂದ ಊಟ ಮಾಡಿದೆವು. ಇಂಟರ್ವ್ಯೂ ಮುಗಿದ ಮೇಲೆ ಎಲ್ಲರೂ ವಿದಾಯ ಹೇಳಿ ನಮ್ಮ ಊರುಗಳಿಗೆ ಬಸ್ ಟ್ರೈನ್ ಹತ್ತಿದೆವು. ವರ್ಷ ನದಿ ತೀರಕ್ಕೆ ವಾಕಿಂಗ್ ಬಂದಳು. ವಿಭವ್ನನ್ನು ದೂರದಿಂದಲೇ ಗುರುತಿಸಿದಳು. ಹತ್ತಿರಕ್ಕೆ ಬಂದು ಹಲೋ ವಿಭವ್ ಎಂದಳು. ಆದರೆ ವಿಭವ್ನಿಂದ ಉತ್ತರವಿಲ್ಲ. ಆತ ಆಳವಾದ ಚಿಂತೆಯಲ್ಲಿ ಮುಳುಗಿದ್ದ. ಮತ್ತೊಂದು ಸಾರಿ ಕೂಗಿದಳು. ಆಗ ಬೆಚ್ಚಿಬಿದ್ದ ವಿಭವ್ ಹಿಂತಿರುಗಿ ನೋಡಿದ. ವರ್ಷ ವಿಭವ್ನ ಎದುರಿಗೆ ಕುಳಿತಳು. ವರ್ಷ, ನೀವಿಲ್ಲಿ ಹಲೋ ಎಂದ. ಡಿಸ್ಟರ್ಬ್ ಆಯಿತು ಅಂತ ಕಾಣತ್ತೆ ಎಂದಳು ವರ್ಷ. ಇಲ್ಲ, ನಮ್ಮ ತಂದೆಯವರ ಬಗ್ಗೆ ಯೋಚಿಸುತ್ತಿದ್ದೆ. ಅವರ ನೆನಪು ತುಂಬ ಕಾಡುತ್ತಿದೆ. ಮರೆಯಲು ಹೇಗೆ ಸಾಧ್ಯ ಎಂದನು. ಹೌದು, ಅದು ಭರಿಸಲಾಗದ ನಷ್ಟ. ನಮಗೂ ನಷ್ಟವಾಗಿದೆ. ಒಳ್ಳೆಯ ಸರ್ರನ್ನು ಕಳೆದುಕೊಂಡವು ಎಂದಳು.
ಕೆಲವು ನೋವುಗಳೇ ಹಾಗೆ ಆಳವಾಗಿ ಬೇರೂರುತ್ತದೆ. ನಮ್ಮ ತಂದೆಯ ಸಾವು ಆಕಸ್ಮಿಕ. ಅವರಿಗೆ ಸಾಯುವ ವಯಸ್ಸೇ ಆಗಿರಲಿಲ್ಲ. ಅವನ ಧ್ವನಿ ಗದ್ಗದವಾಯಿತು. ನಿಟ್ಟುಸಿರು ಬಿಟ್ಟ. ಸ್ವಲ್ಪ ಹೊತ್ತು ಮೌನ. ಏನು ಮಾತನಾಡಬೇಕೆಂದು ಇಬ್ಬರಿಗೂ ತಿಳಿಯದಾಯಿತು. ಲಾಸ್ಟ್ ವೀಕ್ ಯಾವುದೋ ಇಂಟರ್ವ್ಯೂಗೆ ಹೋಗಿದ್ರಂತೆ. ಏನಾಯಿತು ಅಂತ ತಿಳಿದುಕೊಳ್ಳಬಹುದಾ ಎಂದಳು. ಮೌನ ಮುರಿದು. ಕೃತಿಕಾ, ಆ ದಿನ ನಾನು ಬೆಂಗಳೂರಿಗೆ ಹೋಗುವಾಗ ಸಿಕ್ಕಿದ್ರು. ಅವರು ನಿಮಗೆ ತಿಳಿಸಿದ್ರಾ? ಹೌದು. ಜೀವನಕ್ಕೆ ದಾರಿ ಹುಡುಕಬೇಕಲ್ಲ. ತಾಯಿ ಇಲ್ಲ. ಈಗ ತಂದೆಯನ್ನು ಕಳೆದುಕೊಂಡೆ. ತಂದೆ ಮಾಡಿದ ಮನೆ ಇದೆ. ಒಂದಿಷ್ಟು ಹಣ ಬಂದಿತ್ತು, ಬ್ಯಾಂಕಿಗೆ ಸೇರಿಸಿದೆ. ಬಂಧು ಬಳಗ, ಫ್ರೆಂಡ್ಸ್ ಎಲ್ಲ ಇರುವವರು. ಆದರೆ ಒಂಟಿತನ ನನ್ನನ್ನು ಕಾಡುತ್ತಿದೆ. ಒಬ್ಬನೇ ಮನೆಯಲ್ಲಿ ಇರುವಾಗ ತುಂಬ ಭಯ ಅನಿಸುತ್ತಿದೆ. ಆದರೆ ಅದು ಭಯ ಅಲ್ಲ, ಆತಂಕ. ಏನನ್ನೋ ಕಳೆದುಕೊಂಡಂತೆ, ಪ್ರೀತಿಯಿಂದ ವಂಚಿತನಾದೆ ಎನಿಸುತ್ತಿದೆ. ಆದ್ದರಿಂದ ಅಪಾಯಿಂಟ್ಮೆಂಟ್ಗೆ ಟ್ರೈ ಮಾಡುತ್ತಿರುವೆ. ಆದರೆ ಅಷ್ಟು ಬೇಗ ಸಿಗುತ್ತದೆಯೇ? ನನ್ನಂಥವರು ನೂರಾರು ಜನ ಬಂದಿದ್ದರು. ನಿಮ್ಮ ನೋವು ನನಗೆ ಅರ್ಥವಾಗುತ್ತದೆ. ಥ್ಯಾಂಕ್ಸ್ ವರ್ಷ. ನನ್ನ ನೋವನ್ನು ನಿಮ್ಮೊಂದಿಗೆ ಹಂಚಿಕೊಂಡೆ. ನನ್ನ ಮಾತು ನಿಮಗೆ ಬೇಸರ ಬಂದಿತಾ? ಛೇ ವಿಭವ್, ಹಾಗೇನು ಅಂದುಕೊಳ್ಳಬೇಡಿ. ನಿಮ್ಮ ಕಷ್ಟ ಸುಖಗಳನ್ನು ನನ್ನೊಂದಿಗೆ ಹಂಚಿಕೊಳ್ಳಿ. ಇನ್ನು ಮುಂದೆಯೂ ನಿಮ್ಮ ನೋವುಗಳಿಗೆ ಸ್ಪಂದಿಸುವೆ ಎಂದಳು. ಇನ್ನು ಮುಂದೆ ನೋವು ಬರುವುದೇ ಬೇಡ ನಿಮಗೆ. ಅಪಾಯಿಂಟ್ಮೆಂಟ್ ಸಿಕ್ಕು ಗುಡ್ ನ್ಯೂಸ್ ಇರಲಿ. ನಮ್ಮ ಮನೆಯ ಫೋನ್ ನಂಬರ್ ತೆಗೆದುಕೊಳ್ಳಿ. ನಿಮಗೆ ಬೇಸರವಾದಾಗ ಫೋನ್ ಮಾಡಿ ಎಂದು ಫೋನ್ ನಂಬರ್ ಕೊಟ್ಟಳು. ಈಗ ನನ್ನ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಅನಿಸುತ್ತಿದೆ ನೋಡಿ. ಇನ್ನು ಮುಂದೆ ವರ್ಷ ಅನ್ನಿ ಸಾಕು, ಬಹುವಚನ ಏಕೆ ಎಂದಳು. ಅದು ಗೌರವ. ಆತ್ಮೀಯತೆ ಇರುವಲ್ಲಿ ಗೌರವದ ಪ್ರಶ್ನೆಯೇ ಇಲ್ಲ. ನಾನು ನಿಮಗೆ ಅಷ್ಟೊಂದು ಆತ್ಮೀಯನೇ? ಯಾಕಾಗಬಾರದು? ನಾನು ವಾರಕ್ಕೆ 2 ಬಾರಿ ಈ ಕಾವೇರಿ ನದಿಯ ತೀರಕ್ಕೆ ವಾಕಿಂಗ್ ಬರುವೆ. ಬರುವಾಗ ಫೋನ್ ಮಾಡುವೆ, ನೀವು ಬನ್ನಿ ಎಂದಳು. ಓಕೆ ಥ್ಯಾಂಕ್ಸ್. ಆದರೆ ವರ್ಷ, ನೀನು ನನ್ನ ಫೋನ್ ನಂಬರೇ ತೆಗೆದುಕೊಳ್ಳಲಿಲ್ಲ. ಎಲ್ಲಿಗೆ ಫೋನ್ ಮಾಡುವೆ ಎಂದು ತುಟಿಯಂಚಿನಲ್ಲಿ ನಕ್ಕ. ನಿಮ್ಮ ಮನೆಯ ಲ್ಯಾಂಡ್ ಫೋನ್ ನಂಬರ್ ನನಗೆ ಗೊತ್ತು. ಕಾಲೇಜ್ ಬುಕ್ನಲ್ಲಿ ಸರ್ ಮನೆಯ ನಂಬರ್ ಬರೆದಿದ್ದಾರಲ್ಲ. ಆಯಿತು, ನನ್ನ ಮೊಬೈಲ್ ನಂಬರ್ ತೆಗೆದುಕೋ ಎಂದು ಬರೆದುಕೊಟ್ಟ. ಆಹಾರ ಹುಡುಕಲು ಹೋಗಿದ್ದ ವಿಭವ್ನ ನಾಯಿ ಬಂದಿತು. ವರ್ಷಾಳನ್ನು ನೋಡಿ ಬೊಗಳಿತ್ತು. ಏ ಚಿಂಟು, ಸುಮ್ಮನಿರು ಎಂದ ವಿಭವ್. ನಾಯಿ ಬೊಗಳುವುದನ್ನು ನಿಲ್ಲಿಸಿ ಬಾಲ ಅಲ್ಲಾಡಿಸುತ್ತಾ ವರ್ಷಾಳ ಕಾಲಿನ ಮೇಲೆ ತನ್ನ ಕಣ್ಣನ್ನು ಇಟ್ಟಿತು. ವರ್ಷ ವಾಚು ನೋಡಿಕೊಂಡಳು. ಓ ಮೈ ಗಾಡ್, ಟೈಮ್ ಆಯಿತು, ನಾನಿನ್ನು ಬರಲಾ ಎಂದು ಎದ್ದು ಮನೆಯ ಕಡೆ ಹೆಜ್ಜೆ ಹಾಕಿದಳು ವರ್ಷ. ಕಳೆದು ಹೋದ ಬೈಕ್ನ ಇನ್ಶೂರೆನ್ಸ್ ಹಣ ಬಂದಿತ್ತು. ಆ ಹಣಕ್ಕೆ ಮತ್ತಷ್ಟು ಹಣ ಸೇರಿಸಿ ಇನ್ನೊಂದು ಹೊಸ ಬೈಕನ್ನು ಹೇಮಂತ ತೆಗೆದುಕೊಂಡ. ವಿಜಯೇಂದ್ರ ರಾವ್ ಸ್ನಾನ ಮಾಡಿ ದೇವರ ಪೂಜೆ ಮಾಡುತ್ತಿದ್ದರು. ಬನಶಂಕರಿ ಫೋಟೋಗೆ ತಾವರೆ ಹೂವನ್ನು ಇಟ್ಟರು. ಹೂವು ಕೆಳಗಡೆ ಬಿದ್ದಿತು. ಪುನಃ ಫೋಟೋಗೆ ಹೂವು ಇಟ್ಟರು. 2 ಬಾರಿ ಹೀಗೆ ಆಯಿತು. ಹೇಮಂತ, ನಮ್ಮ ಮನೆ ದೇವತೆ ಬನಶಂಕರಿಯಮ್ಮ ಮರೆತಿದ್ರಿಂದ ನಿನ್ನ ಬೈಕ್ ಕಳೆದು ಹೋಯಿತು. ಅಂದ ಹಾಗೆ ಮದುವೆಯಾದ ಮೇಲೆ ನೀನು ಋತು ಬಾದಾಮಿಗೆ ಹೋಗಿಲ್ಲ. ಆದ್ರಿಂದ ಹೀಗೆ ಆಗಿದೆ. ನೀನು ಋತು ಹೋಗಿ ಸೀರೆ ಉಡಿ ಅಕ್ಕಿಯನ್ನು ದೇವರಿಗೆ ಕೊಟ್ಟು ಬನ್ನಿ. 2 ಸಾರಿ ಬನಶಂಕರಿಯ ಫೋಟೋಗೆ ಹೂ ಇಟ್ಟರು ಬಿತ್ತು ಎಂದರು. ಹೂ ಬಿದ್ದರೆ ಸೂಚನೆ ಎಂದರು ವಿಜಯೇಂದ್ರರಾವ್. ಹೌದಾ? ಮದುವೆಯಾದ ಮೇಲೆ ಮಗ ಸೊಸೆ ಬಾದಾಮಿಗೆ ಹೋಗಬೇಕಾಗಿತ್ತು, ಹೋಗಲಿಲ್ಲ. ಈಗೇನಾಯಿತು? ಹೋಗಿ ಬನ್ನಿ ಎಂದರು ರೇವತಿ. ಹೌದು, ಎಷ್ಟೋ ವರ್ಷಗಳಾಯಿತು ಅಲ್ಲಿಗೆ ಹೋಗಿ. ಹೇಮಂತ ಚಿಕ್ಕವನಿದ್ದಾಗ ಹೋದದ್ದು. ನೀವು ಬನ್ನಿ, ಎಲ್ಲರೂ ಒಟ್ಟಿಗೆ ಹೋಗೋಣ ಎಂದ ಹೇಮಂತ. ಅಂದಿನ ನ್ಯೂಸ್ ಪೇಪರ್ ನೋಡುತ್ತಿದ್ದ. ನೀವಿಬ್ಬರೂ ಹೋಗ್ಬನ್ನಿ, ನಾಳೆ ಟ್ರೈನ್ಗೆ ಬುಕ್ ಮಾಡಿಸು. ಹೇಮಂತ, ಋತು ನೀನು ಇಂದು ಸಾಯಂಕಾಲ ಅಂಗಡಿಗೆ ಹೋಗಿ ಸೀರೆ ತೆಗೆದುಕೊಂಡು ಬಾ. ನನಗೆ ಮಂಡಿ ನೋವು ಆಗಿದೆ, ಜರ್ನಿ ಆಗೋದಿಲ್ಲ ಎಂದರು ರೇವತಿ. ಹೇಮಂತ ಋತು ಬಾದಾಮಿಗೆ ಬಂದರು. ರಾತ್ರಿ ಲಾಡ್ಜ್ನಲ್ಲಿ ಉಳಿದರು. ಮಾರನೆಯ ದಿನ ಸ್ನಾನ ಮುಗಿಸಿ ರೆಡಿಯಾಗಿ ಸೀರೆ ಉಡಿ ಅಕ್ಕಿ ಹೂವು ಹಣ್ಣು ಕಾಯಿ ಎಲ್ಲ ತೆಗೆದುಕೊಂಡು ದೇವಸ್ಥಾನಕ್ಕೆ ಹೋದರು. ಬನಶಂಕರಿ ದೇವತೆಗೆ ಆಗ ಅಭಿಷೇಕ ಮಾಡುತ್ತಿದ್ದರು. ನಂತರ ಸೀರೆ ಉಡಿಸಿದರು. ಹೇಮಂತ ಋತು ಕೊಟ್ಟ ಸೀರೆಯನ್ನು ದೇವಿಗೆ ಅರ್ಚಕರು ಉಡಿಸಿದರು. ದೇವಿಗೆ ಅರ್ಚಕರು ಮಂಗಳಾರತಿ ಮಾಡಿದರು. ಇಬ್ಬರು ತೀರ್ಥ ಪ್ರಸಾದ ತೆಗೆದುಕೊಂಡರು. ಅಲ್ಲಿಂದ ಹೊರಗಡೆ ಬಂದು ಹೋಟೆಲ್ನಲ್ಲಿ ತಿಂಡಿ ತಿಂದು ನಂತರ ಮೇಣ ಬಸದಿ ಚಾಲುಕ್ಯರು ನಿರ್ಮಿಸಿದ ದೇವಾಲಯಗಳನ್ನು ನೋಡಲು ಮೆಟ್ಟಿಲುಗಳನ್ನು ಹತ್ತಿದರು. ಹೇಮಂತ ಅಲ್ಲಿನ ದೇವಾಲಯ ವಿಗ್ರಹಗಳ ಫೋಟೋ ತೆಗೆದ. ಋತುಗೂ ಸಹ ಫೋಟೋ ತೆಗೆದ. ಎಲ್ಲ ನೋಡಿಕೊಂಡು ಮೆಟ್ಟಿಲುಗಳನ್ನು ಇಳಿಯುತ್ತಿದ್ದರು. ತಮ್ಮದೇ ವಯಸ್ಸಿನ ಒಬ್ಬ ಯುವಕ ಒಬ್ಬ ಯುವತಿ ಮೆಟ್ಟಿಲುಗಳನ್ನು ಹತ್ತುತ್ತಿದ್ದವರು.
ಆತ ಆ ಯುವತಿಯ ಕೈಯನ್ನು ಹಿಡಿದು ನಿಧಾನವಾಗಿ ಮೆಟ್ಟಿಲು ಹತ್ತು ಎನ್ನುತ್ತಿದ್ದ. ಆ ಯುವತಿ ತಡವರಿಸುತ್ತಾ ಹತ್ತುತ್ತಿದ್ದಳು. ಮೊದಲನೇ ಈಶ್ವರಲಿಂಗದ ದೇವಾಲಯ ನೋಡಿದೆವು, ಈಗ ಮೇಲಿರುವ ದೇವಾಲಯದ ಮೆಟ್ಟಿಲುಗಳನ್ನು ಹತ್ತುತ್ತಿದ್ದೇವೆ ಎಂದ. ಋತುಗೆ ಆಶ್ಚರ್ಯವಾಯಿತು. ಕಲ್ಲು ಬಂಡೆಯೊಂದರ ಮೇಲೆ ಕುಳಿತು ಅವರಿಬ್ಬರನ್ನೇ ನೋಡಿದಳು. ತೀರಾ ಹತ್ತಿರ ಬಂದರು. ಲಕ್ಷಣವಾದ ಹುಡುಗಿ, ಕಣ್ಣು ಗುಡ್ಡೆಗಳನ್ನು ಆಚೆ ಈಚೆ ಹೊರಳಿಸುತ್ತಿದ್ದಳು. ಆದರೆ ನೋಟ ಮಾತ್ರ ಎಲ್ಲೋ ಇತ್ತು. ಕಣ್ಣು ಕಾಣಿಸುತ್ತಿಲ್ಲ ಎಂಬುದು ಖಚಿತವಾಯಿತು. ಅವರಿಬ್ಬರು ಋತು ಪಕ್ಕದಲ್ಲಿ ಬಂದು ಕುಳಿತರು. ತುಂಬ ಸುಸ್ತಾಯ್ತಾ, ಇರು ನೀರು ಕೊಡುವೆ ಎಂದು ಆ ಯುವಕ ನೀರಿನ ಬಾಟಲಿಯ ಮುಚ್ಚಳ ತೆಗೆದು ಬಾಟಲಿಯನ್ನು ಅವಳ ಕೈಗೆ ಕೊಟ್ಟ. ಆ ಯುವತಿ ನೀರು ಕುಡಿದು ಪುನಃ ಬಾಟಲಿಯನ್ನು ಯುವಕನ ಕೈಗೆ ಕೊಟ್ಟಳು. ಆ ಯುವಕ ಋತು ಕಡೆ ನೋಡಿದ. ಋತು ಮುಗುಳು ನಕ್ಕಳು. ಯುವಕನು ಸಹ ನಕ್ಕ. ನನ್ನ ಹೆಸರು ಜ್ಯೇಷ್ಠ ಅಂತ. ಇವಳು ಶ್ರಾವಣಿ, ನನ್ನ ಹೆಂಡತಿ. ಇವಳಿಗೆ ಕಣ್ಣು ಕಾಣಿಸುವುದಿಲ್ಲ, ಅಂದರೆ ಹುಟ್ಟು ಕುರುಡಿಯಲ್ಲ. ಈಗ 10 ವರ್ಷದ ಹಿಂದೆ ಬೆಂಕಿ ದುರಂತ ಒಂದರಲ್ಲಿ 2 ಕಣ್ಣು ಕಳೆದುಕೊಂಡಳು. ಆಗ ಹೈಸ್ಕೂಲ್, ನಾವಿಬ್ಬರು ಕ್ಲಾಸ್ಮೇಟ್ಸ್, ಆತ್ಮೀಯ ಫ್ರೆಂಡ್ ಎಂದನು. ಆ ಗೆಳೆತನದ ಪ್ರೇಮಕ್ಕೆ ದಾರಿಯಾಯಿತು. ಹೃದಯ ತುಂಬಿ ಪ್ರೀತಿಸಿದೆ. ಆ ಪ್ರೀತಿಯನ್ನು ಬಾಡಲು ಬಿಡದೆ ನೀರೆರೆದು ಪೋಷಿಸಿ ಚಿಗುರಿಸಿ ನಾನೇ ಕೈ ಹಿಡಿದು ಬಹಳ ಸಂಗಾತಿಯಾದೆ. ನಮ್ಮದು ಹುಬ್ಬಳ್ಳಿ. ಕಣ್ಣಿದ್ದಾಗ ಇಲ್ಲಿಗೆ ಒಮ್ಮೆ ಟೂರ್ ಬಂದಿದ್ದೆವು. ಮತ್ತೆ ಈಗ ಇಲ್ಲಿಗೆ ಬರಬೇಕು ಎಂದು ಅಪೇಕ್ಷಿಸಿದಳು. ಹಾಗಾಗಿ ಇಲ್ಲಿಗೆ ಬಂದೆವು ಎಂದ ಜ್ಯೇಷ್ಠ. ಅಕ್ಕ, ನಿಮ್ಮ ಹೆಸರೇನು? ಶ್ರಾವಣಿ ಕೇಳಿದಳು. ನನ್ನ ಹೆಸರು ಋತು. ನಮ್ಮ ಯಜಮಾನರ ಹೆಸರು ಹೇಮಂತ. ನಮ್ಮದು ಪುಷ್ಪಗಿರಿ. ಬನಶಂಕರಿ ದೇವಿಯ ಹರಕೆ ಇತ್ತು, ಬಂದಿದ್ದೆವು ಎಂದಳು ಋತು. ಹೇಮಂತ, ಋತು, ಎಷ್ಟು ಚೆನ್ನಾಗಿದೆ ಇಬ್ಬರ ಹೆಸರು ಎಂದಳು. ಸ್ವಲ್ಪ ದೂರದಲ್ಲಿ ಫೋಟೋ ತೆಗೆಯುತ್ತಿದ್ದ ಹೇಮಂತ ಇವರ ಹತ್ತಿರ ಬಂದ. ಅವನು ಜ್ಯೇಷ್ಠ ಶ್ರಾವಣಿಯನ್ನು ನೋಡಿ ಪರಿಚಯ ಮಾಡಿಕೊಂಡ. ಅವರಿಬ್ಬರ ಒಪ್ಪಿಗೆಯ ಮೇರೆಗೆ ಒಂದು ಫೋಟೋ ಸಹ ತೆಗೆದ. ನಿಮ್ಮ ನೆನಪಿಗಾಗಿ ಎಂದ. ಥ್ಯಾಂಕ್ಸ್ ಎಂದ ಜ್ಯೇಷ್ಠ. ಋತು ಅವರಿಬ್ಬರಿಗೆ ಬಾಳೆಹಣ್ಣು ತಿನ್ನಲು ಕೊಟ್ಟಳು. ಜ್ಯೇಷ್ಠನು ಹೇಮಂತ, ಋತು ಇಬ್ಬರಿಗೆ ಚೂಡ ಅವಲಕ್ಕಿ ಕೊಟ್ಟ. ಎಲ್ಲರೂ ತಿಂದರು. ಶ್ರಾವಣಿ ಋತು ಕೈಯನ್ನು ಆತ್ಮೀಯವಾಗಿ ಸ್ಪರ್ಶಿಸಿದಳು. ನೀವು ತುಂಬ ಸುಂದರವಾಗಿದ್ದೀರಿ ಎಂದಳು. ಋತು ಮೌನವಾಗಿದ್ದಳು. ಶ್ರಾವಣಿಯ ಕೈಯನ್ನು ಮೃದುವಾಗಿ ಅದುಮಿದಳು. ನಾನು ಹೇಗೆ ಹೇಳಿದೆ ಅಂತ ಅಂದುಕೊಳ್ಳುತ್ತಿರುವಿರಿ ಅಲ್ವಾ ಅಕ್ಕ? ನನ್ನ ಒಳ ಮನಸ್ಸು ಹೇಳುತ್ತಿದೆ ನೀವು ತುಂಬ ಮೃದು ಸ್ವಭಾವದವರು ಎಂದಳು. ಸ್ವಲ್ಪ ಹೊತ್ತು ಹಾಗೆ ಮೌನ. ನಂತರ ಋತು, ಶ್ರಾವಣಿ, ಮತ್ತೆ ಎಂದಾದರೂ ಈ ಜೀವನದಲ್ಲಿ ಹೀಗೆ ಭೇಟಿಯಾಗೋಣ. ಆಗ ನೀನು ಕಣ್ಣು ತುಂಬ ನನ್ನನ್ನು ನೋಡುತ್ತಿರಬೇಕು ಅಕ್ಕ ಅಂತ ಕರೆದೆ. ಆ ಬನಶಂಕರಿ ದೇವಿ ನಿಮ್ಮಿಬ್ಬರಿಗೂ ಒಳ್ಳೆಯದನ್ನೇ ಮಾಡುತ್ತಾಳೆ. ಖಂಡಿತ ಮತ್ತೆ ನಿನಗೆ ಕಣ್ಣು ಬರುತ್ತದೆ ಎಂದು ಶ್ರಾವಣಿಯ ಹಣೆಗೆ ಋತು ಚುಂಬಿಸಿದಳು. ಅಲ್ಲಿಂದ ಹೇಮಂತ, ಋತು ಕೆಳಗೆ ಬಂದರು. ಅವರಿಬ್ಬರು ಎಷ್ಟು ಅನ್ಯೋನ್ಯವಾಗಿದ್ದಾರೆ ಅಲ್ವಾ? ಜ್ಯೇಷ್ಠ ತುಂಬ ಗ್ರೇಟ್. ಶ್ರಾವಣಿಯ ಕೈ ಹಿಡಿದು ಅವಳ ಕಣ್ಣಿಗೆ ಕಣ್ಣಾಗಿರುವನು ಎಂದಳು ಋತು. ನಾವು ಸಹ ಅನ್ಯೋನ್ಯವಾಗಿದ್ದೀವಲ್ಲ ಋತು ಎಂದು ಹೇಮಂತ ಹೇಳಿದ. ಋತುಳನ್ನು ನೋಡಿದ. ನಮ್ಮ ಪ್ರೀತಿಯೇ ಬೇರೆ, ಅವರ ಪ್ರೀತಿಯೇ ಬೇರೆ. ಪ್ರತಿಯೊಂದು ಕ್ಷಣಕ್ಕೂ ಶ್ರಾವಣಿಯ ಕೈ ಹಿಡಿದು ಮುನ್ನಡೆಸಬೇಕು ಜ್ಯೇಷ್ಠ. ಊಟ ಮಾಡಿಸುವುದರಿಂದ ಹಿಡಿದು ಜಡೆ ಹಾಕುವವರೆಗೂ ಎಂದು ನಿಟ್ಟುಸಿರು ಬಿಟ್ಟಳು. ನೀನು ಈಗ ಕಣ್ಮುಚ್ಕೊ, ನಾನು ನಿನ್ನ ಕೈ ಹಿಡಿದು ನಡೆಸುವೆ ಎಂದ. ಸದ್ಯ ಆ ಕಷ್ಟ ಯಾರಿಗೂ ಬೇಡಪ್ಪ. ಆ ದೇವಿ ನಮ್ಮಿಬ್ಬರನ್ನು ಚೆನ್ನಾಗಿ ಇಟ್ಟಿರಲಿ, ಅಷ್ಟೇ ಕೇಳಿಕೊಳ್ಳುವುದು ಎಂದಳು. ಅಷ್ಟೇನಾ ಕೇಳಿಕೊಳ್ಳುವುದು? ಹೌದು, ನಾನು ಇನ್ನು ಎಕ್ಸ್ಟ್ರಾ ಕೇಳಿಕೊಂಡೆ. ಅದೇನಪ್ಪ ಅಂಥದ್ದು, ಹೇಳಲೇಬೇಕಾ? ಬೇಗ ನಮಗೆ ಮಕ್ಕಳನ್ನು ಕರುಣಿಸು ತಾಯಿ ಎಂದು ಕೇಳಿಕೊಂಡೆ. ಮಗು ಅಂತ ಅಲ್ಲ, ಮಕ್ಕಳನ್ನು. ಎಷ್ಟು ಮಕ್ಕಳನ್ನು ಕೇಳಿಕೊಂಡಿರಿ? ನೀನು ಕೋಆಪರೇಟ್ ಮಾಡಿದರೆ 1 ಡಜನ್. ನರ್ಸರಿ ಸ್ಕೂಲ್ ನಾನೇ ಓಪನ್ ಮಾಡಬೇಕಾಗುತ್ತದೆ ಎಂದಳು. ನೀನೇ ಟೀಚರ್, ಅಡ್ಮಿನಿಸ್ಟ್ರೇಟರ್. ನಮ್ಮ ಮಕ್ಕಳ ಜೊತೆಗೆ ಅಕ್ಕಪಕ್ಕದ ಮಕ್ಕಳನ್ನು ಸಹ ಸೇರಿಸಿಕೊಂಡರೆ ಆಯಿತು ಎಂದನು ಹೇಮಂತ. ಹೀಗೆ ಮಾತನಾಡುತ್ತಾ ಇದ್ದರೆ ಟೈಮ್ ವೇಸ್ಟ್ ಆಗುತ್ತದೆ. ಐಹೊಳೆ ಪಟ್ಟದಕಲ್ಲು ನೋಡೋಣ ಎಂದಳು. ಮಹಾಕೂಟ, ಕೂಡಲ ಸಂಗಮ, ಆಲಮಟ್ಟಿ ಡ್ಯಾಮ್ ನೋಡಿಕೊಂಡು ಇಬ್ಬರು ಸಹ ಪುಷ್ಪಗಿರಿಗೆ ಬಂದರು. ಸ್ನೇಹಿತರೆ, ಈ ಒಂದು ಕಾದಂಬರಿ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇಷ್ಟ ಆದರೆ ತಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.